ಹಲೋ ನಮಸ್ತೆ. ಡೇ 105 150 ಡೇಸ್ ಚಾಲೆಂಜ್. ಇದು ನಮ್ಮದು ಬ್ರೇಕ್ಫಾಸ್ಟು. ಸೊ 10 ಆಗಿದೆ ಟೈಮ್ ನಮ್ಮದು. ಓಟ್ ಶೇಕ್ ಆಮೇಲೆ 3 ಆಮ್ಲೆಟ್ ಒಂದು ಆ್ಯಪಲ್ ತೊಗೋಬೇಕು. ಸೊ ಇದಿಷ್ಟು ನಮ್ಮದು ಈಗಿಂದ ಬ್ರೇಕ್ಫಾಸ್ಟ್. ಇದಾದಮೇಲೆ ರೆಡಿಯಾಗಿ ವಾಪಸ್ ನಾವು ಹೋಗ್ಬೇಕು ಆಫೀಸು. ಸೊ ಜಸ್ಟ್ ಜಳಕ ಆಗ್ಯದ ನೋಡೋಣ, ತಿಂದ್ಗಿಸಿಂದ ಆಫೀಸ್ ಹೋಗ್ಬೇಕಾದ್ರೆ ಸಿಗಮಂತ. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್. 10:35 ಟೈಮು. ಸೊ ನಾವು ಹೊಂಟೀವಿ ಈಗ ಜಳಕ ಮಾಡಿ ನಾಷ್ಟ ಮಾಡ್ಕೊಂಡು ಆಫೀಸ್ ಕಡೆ. ಬೆಳಗ್ಗೆ ವಾಕ್ ಹೋಗೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಆಮೇಲೆ ಬರಬೇಕಾದ್ರೇನು ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಅನ್ಕೋತೀನಿ. ಮಾಡಿದ್ಮೇಲೆ ನನಗೆ ನೆನಪಿಲ್ಲ ಅದು. ಸೊ ನೋಡೋಣ, ಮಾಡಿದರೆ ಅದ್ರದ್ದು ಹಾಕಿರ್ತೀನಿ, ಇಲ್ಲ ಅಂದರೆ ಹಾಕಿರಲ್ಲ. ಯಾಕಂದರೆ ಚಾರ್ಜ್ ಪ್ರಾಬ್ಲಮ್ ಒಂದಿತ್ತು. ಸೊ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಈಗ ಹೊಂಟೀವಿ ನಾವು ಆಫೀಸ್ಗೆ. ಸೊ ನೋಡೋಣ, ಇವತ್ತೇನು ಯಾದಗಿರಿ ಹೋಗೋದಿಲ್ಲ, ಬಟ್ ನಾಳೆ ಹೋಗ್ಬೇಕು. ಸೊ ಇವತ್ತೇನಾದ್ರೂ ಇದ್ದರೆ ಅಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ಅಲ್ಲಿಂದ ಒಂದು ಸ್ವಲ್ಪ ಕಡಿಮೆನಿಗೆ ಹೋಗ್ಬೇಕು. ನೋಡೋಣ, ಇನ್ ಕೇಸ್ ಆದರೆ ಹೋಗ್ತೀನಿ, ಇಲ್ಲಾಂದರೆ ಸ್ವಲ್ಪ ಸಂಡೇ ಹೋಗಿ ಅದು ನಂದು ಬೈಕ್ ಇಷ್ಟು ಹೊರಗೆ ತೆಗಿಬೇಕು. ಆದಮೇಲೆ ಅದು ಸ್ವಲ್ಪ ಚಾಲನೆ ಮಾಡಿಸಿಲ್ಲ, ಒಂದು ಸ್ವಲ್ಪ ಈ ಸಂಡೇ ಬರೀ ಬೈಕ್ ನೋಡಾಡ್ಬೇಕಂತ ಅದ. ನೋಡೋಣ ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ ಆಗ್ತೀನಂತ. ಸೊ ಸ್ಟೇಟ್ ಟ್ಯೂನ್, ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. 12:10 ನೋಡಪ್ಪ ಟೈಮು. ಎಳ್ನೀರು ಕುಡ್ಲಿಕ್ಕತ್ತೀವಿ, ಏನು ಮಾಡಿ 3,600 ರೂಪಾಯಿ ಅಂದ್ರೆ ಕಲಾಸ ಆಯ್ತಿವಿಲ್ಲ ಒಂದು ರಿಚಾರ್ಜ್. ಒಂದು ವರ್ಷ 3,600 ಮಾಡ್ರಿ ಎಲ್ಲ ನೀವು. ಏರಿಟಾದವ್ರು 3,800 ಏನಾದಂತಪ್ಪ. ಟೈಮ್ ಈಗ 2 ಆಗ್ಯದ. ಸೊ ಇದು ನಮ್ದು 100 ಗ್ರಾಮ್ ವೆಜ್ಜಿಸ್, ಆಮೇಲೆ ದಾಲ್. ಸೊ ಇದು ನಮ್ಮದು ರೈಸ್. ಈಗ ಇದು ಊಟ ಟೈಮ್ ನಮ್ಮದು. ಸೊ ಲಂಚ್ ಮಾಡ್ಕೊಂಬಂತ. ಸೊ ಅದಾದಮೇಲೆ ಸಿಗಮ್ಮ ಲೈಕ್ ರೆಸ್ಟ್ ಮಾಡ್ಕೊಂಡು ಇದಕ್ಕೆ ಹೋಗ್ಬೇಕಾದ್ರೆ, ಪ್ರಿಯವ್ರು ಕೊಟ್ಟ ಮೇಲೆ ತೊಗೊಂಡು ಹೋಗ್ಬೇಕಾದ್ರೆ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. 5:26 ನಿಮಿಷ. ಸೊ ಇದು ನಮ್ಮದು ಪ್ರಿಯವ್ರು ಕೊಟ್ಟ ಮೇಲೆ 3 ಎಗ್ ಬಾಯ್ಲ್ ಮಾಡೋಕ್ಕೆ. ಇದು ಒಂದು ಸ್ವಲ್ಪ ಎಡ್ಜಸ್ಟ್ ಬಾಣ್ತಿದ್ದಾರೆ, 200 ಗ್ರಾಮ್ ಒಂದು ಸ್ವಲ್ಪ ಬನಾನ. ಸೊ ಅದು ಒಂದು ಸ್ವಲ್ಪ ಇದಾಗಿತ್ತು, ಹಣ್ಣಾಗಿರುತ್ತೆ ಅಂದರೆ ಈಗ ಇದ್ರ ಜೊತೆ ನಾವು ಮಾಡ್ತೀವಿ. ಸೊ ನಮ್ಮ ಪ್ರೋಟೀನ್ ಇಂಟೇಕ್ ಲೈಕ್ ತೊಗೊಂಡು ಹೋಗ್ತೀವಿ. ಇಲ್ಲಿ ಏನೋ ತೊಗೊಳ್ಳೋ ಪ್ರೋಟೀನ್ ನಾವು. ಸೊ ಅಲ್ಲೆಲ್ಲ ಮತ್ತು ಜಿಮ್ನಾಗೆ ಏನು ಮಾಡ್ತೀನಿ ಇಲ್ಲ ಅಂತ ಇದು ಮಾಡೋಣ. ಸೊ ಬಾಯ್, ಟೇಕ್ ಕೇರ್. ಸೊ ಪ್ರೀ ವರ್ಕೌಟ್ ತೊಗೊಂಡು ನಾವು ಹೋದ್ವಿ ಜಿಮ್ಗೆ. ಸೊ ಇವತ್ತು ಜಿಮ್ಮಲ್ಲಿ ಏನಂದರೆ ನಮ್ದಿರುತ್ತೆ ಫುಲ್ ಬಾಡಿ ವರ್ಕೌಟು. ಸೊ ನಾನು ಮತ್ತು ನಜೀರ್ ಇಬ್ಬರು ಹೋಗಿದ್ವಿ. ಸೊ ರಮೇಶ್ ಮತ್ತು ಇವ್ರು ಬರ್ಲಾತಿರು. ಸೊ ನೋಡ್ಬೋದು ಆಲ್ಮೋಸ್ಟ್ ಅಲ್ಲದು 40 ಡಂಬಲ್. ಈಚ್ ಎಕ್ಸಸೈಸು 2 ಸೆಟ್ಸ್ ಇರ್ತಾವೆ. ಸೊ ಲೋ ಟು ಮ್ಯಾಕ್ಸ್ ಅಂತಂದ್ರೆ ಆಲ್ಮೋಸ್ಟ್ 30-40 ಈ ಥರ ವೇಟ್ ಹೊಡ್ತಿರ್ತೀನಿ. ಈಗ ಹೊಡಿತಿರೋದು ಬೆಂಚ್ ಪ್ರೆಸ್ 40 ಆನ್ ಈಚ್ ಸೈಡು. ಸೊ ಇದು ನಮ್ಮದು ಏನಂತಂದರೆ ಚೆಸ್ಟಲ್ಲಿ ಆಲ್ಮೋಸ್ಟ್ ಅಲ್ಲಿ ರೆಗ್ಯುಲರ್ ಏನು ಎಕ್ಸಸೈಸ್ ಮಾಡ್ತದೆ, ಒಂದು ಫ್ಲ್ಯಾಟ್ ಡಂಬಲ್ಲು, ಅದಾದಮೇಲೆ ಇನ್ಕ್ಲೈನ್ ಡಂಬಲ್ಲು, ಆಮೇಲೆ ಡಿಕ್ಲೈನ್ ಕೇಬಲ್ಲು, ಅದಾದಮೇಲೆ ನಮ್ದು ಇರುತ್ತಾ ಪೆಗ್ ಡೆಕ್ ಅಂದರೆ ಬಟರ್ಫ್ಲೈಸ್. ಸೊ ಇದ್ರ ಜೊತೆ ನಮಗೆ ಇರುತ್ತಾ ಬ್ಯಾಕಲ್ಲಿ 6 ವೇರಿಯಂಟು, ಸಿಂಗಲ್ ಹ್ಯಾಂಡೆಡ್ ಲ್ಯಾಟ್ ಪುಲ್ ಡೌನ್ಸು, ಆಮೇಲೆ ಲ್ಯಾಟ್ ಪುಲ್ ಡೌನ್ ಮಷೀನು, ಅದಾದಮೇಲೆ ಹಾರಿಜೆಂಟಲ್, ಆಮೇಲೆ ವರ್ಟಿಕಲ್ ಚೆಸ್ಟ್ ಸಪೋರ್ಟ್ 2. ಅದಾದಮೇಲೆ ಸ್ಮಿತ್ ಮಷೀನಲ್ಲಿ 8 ರೋ, ಆಮೇಲೆ ಸ್ಮಿತ್ ಮಷೀನಲ್ಲಿನೇ ಬೆಂಡ್ ಓವರ್ ಬಾರ್ಬಲ್ ರೋ. ಸೊ ಇದು ನಮ್ಮದು ಬ್ಯಾಕಲ್ಲಿ ಎಕ್ಸಸೈಸು. ಅದಾದಮೇಲೆ ಟ್ರೈಸೆಪ್ ಬೈಸೆಪ್ ಟ್ರೈಸೆಪ್ ಈ ಥರ ಸೂಪರ್ ಕಾಂಬಿನೇಷನ್ ಇರುತ್ತೆ. ಸೊ ಹೆಂಗಂದರೆ ಒಂದು ಎಕ್ಸ್ಟೆನ್ಷನ್, ಕೇಬಲ್ ಎಕ್ಸ್ಟೆನ್ಷನು ಲೋವರ್ ಟು ಹೈಯರ್, ಅದಾದ ತಕ್ಷಣ ಅದ್ರ ಜೊತೆ ಇರ್ತದೆ ನಮ್ಮದು ಪಿಚ್ ಸರ್ಕಲ್ಸ್. ಅದಾದಮೇಲೆ ಇದು ನಮ್ಮದು ರೋಪ್ ಪುಲ್ ಡೌನು, ಅದ್ರ ಜೊತೆ ಇರುತ್ತೆ ನಮಗೆ ಇನ್ಕ್ಲೈನ್ಡ್ ಡಂಬಲ್ ಬೈಸೆಪ್ಸ್ ಇರುತ್ತೆ. ಇದು ನಮ್ಮದು ವರ್ಕೌಟ್ ಇದ್ರದ್ದು. ಸೊ ಇದ್ರ ಜೊತೆ ನಾವು ಮಾಡಿರ್ತೀವಿ ಟ್ರ್ಯಾಪ್ಸ್ಗೋಸ್ಕರ ಒಂದು ಸ್ಮಿತ್ ಮಷೀನಲ್ಲಿ ವಿತ್ ರಾಡ್ ಎಕ್ಸ್ಟೆನ್ಷನ್, ಕೇಬಲ್ ಎಕ್ಸ್ಟೆನ್ಷನ್ ಇದ್ರ ಸಲಕ. ಸೊ ಇದು ನಮ್ಮದು ಕಂಪ್ಲೀಟ್ ಎಕ್ಸಸೈಸ್ ಇವತ್ತಿಂದು. ಇದ್ರ ಜೊತೆ ಎಕ್ಸ್ಟ್ರಾ ಇನ್ ಕೇಸ್ ಏನಾದರೂ ಆದರೆ ಹೆಚ್ಚು ಕಮ್ಮಿ ಮಾಡಿರ್ತೀವಿ ಎಕ್ಸಸೈಸ್. ಕೆಲವೊಂದು ವೀಡಿಯೋ ಮಾಡೋಕ್ಕಾಗಿರಲ್ಲ, ಕೆಲವೊಂದು ಮಾಡಿರ್ತೀವಿ. ಬಟ್ ಆಲ್ಮೋಸ್ಟ್ ಈ ಎಕ್ಸಸೈಸ್ಗಳದ್ದೇನಿರುತ್ತೆ ಇದಿಷ್ಟು ಹಾಕಿರ್ತೀನಿ. ಸೊ ಇದರಲ್ಲಿ ನೋಡ್ಬೋದು ಆಲ್ರೆಡಿ ನನಗಂದರೆ ಹೆವಿ ಪಂಪ್ ಬರ್ಲಾಕತ್ತಿತ್ತು. ಲೈಕ್ ಪೇನ್ ಅಂದರೆ ಹೇಳ್ಬಾರ್ದು ಆ ಥರ. ಅಂದರೆ ಲೈಕ್ ಮಸಲ್ಸ್ ಮೇಲೆ ಅಷ್ಟು ಪ್ರೆಷರ್ ಬೀಳ್ತಾಯಿತ್ತು. ಕಂಪ್ಲೀಟಾಗಿ ನಾವು ಮಸಲ್ ಮೇಲೇ ವೇಟ್ ಹಾಕೋದ್ರಿಂದ ಸೊ ಆಲ್ಮೋಸ್ಟ್ ನಮ್ಗೆ ಫೀಲ್ನು ಬರ್ಲಾತಿತ್ತು. ಸೊ ಇದು ನೋಡ್ಬೋದು ನಾವು ಪೆಗ್ ಡೆಕ್ ಹೊಡಿಲಾತಿದ್ದು. ಇದು ಆಲ್ಮೋಸ್ಟ್ ಅಲ್ಲೂ ಮ್ಯಾಕ್ಸ್ ವೇಟ್ ಲೈಕ್ 80 ಇರೋದು ನಮ್ಮದು ಮಷೀನಲ್ಲಿ. ಸೊ 80 ವೇಟ್ ಹೊಡಿದಿರೋದು. ಸೊ ಒಂದು 3-4 ಡೇಸ್ ಆಯಿತು ನಾನು ಚಿಕನ್ ತಿನ್ನಲಾಗತ್ತಿಲ್ಲ, ಲೈಕ್ ಬಿಕಾಸ್ ಈಟ್ ಜಾಸ್ತಿ ಅದಂತೇಳಿ. ಸೊ ಹಂಗಾಗಿ ಜಸ್ಟ್ ರೈಸ್ ದಾಲ್ ಇದನ್ನು ನಾನು ಮೆನ್ಷನ್ ಮಾಡ್ಲಾಗತ್ತೀನಿ, ಲೈಕ್ ಡೈಲಿ ನಂದು ರೂಟೀನ್ದಾಗ ಆ್ಯಡ್ ಮಾಡ್ಕೊಂಡಿರೋದು. ಈಗ ನಾಳೆ ಇರುತ್ತೆ ನಮ್ಮದು ಲೆಗ್ ವರ್ಕೌಟು. ಸೊ ಲೆಗ್ ವರ್ಕೌಟು ಅದಾದಮೇಲೆ ಸಂಡೇ ಒಂದು ಸ್ವಲ್ಪ ಮಸಾಜ್ ಹೋಗ್ಬೇಕಂತದ.
ನೋಡೋಣ ಏನೇನಿರುತ್ತೋ ಅದು ಅಪ್ಡೇಟ್ ಮಾಡ್ತಿರ್ತೀನಿ ಅಂತ. ಸೊ ಅದ್ರ ಬಗ್ಗೆ ಏನಾದ್ರು ಆಮೇಲೆ ರಮೇಶ್ ಅವರೆಲ್ಲ ಬಂದು ಅವ್ರಿಗೂ ಕೇಳಬೇಕಾಗ ಮತ್ತು ಸುಮ್ಮನೆ ಅವು ಬಿಟ್ಟು ಹೋಗೋಣ ಹುಡುಗರನ್ನ ಇದು ಮಾಡಲ್ಲ, ಅದಕ್ಕೆ ಅವ್ರಿಗೂ ಒಂದು ಮಾತು ಹೇಳಬೇಕು. ಬಂದರೆ ಓಕೆ, ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಇದು ನೋಡ್ಬೋದು ಲೈಕ್ ಟೈಮಿಂಗ್ಸ್ ಅಂದರೆ ಲೈಕ್ ಹೋಲ್ಡ್ ಮಾಡಿ ಹೊಡೆಯೋದ್ರಿಂದ ನಮ್ಮ ಎಕ್ಸ್ಟೆನ್ಷನ್ ಎಷ್ಟು ನಾವು ಅದಕ್ಕೆ ಎಲಿವೇಶನ್ ಕೊಡ್ತೀವಲ್ಲ ಅಷ್ಟು ನಮ್ಮದು ಮಸಲ್ ಲೈಕ್ ಇದಾಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಸೊ ಅದನ್ನು ನಾವು ಡಯಟಲ್ಲಿ ರಿಕವರ್ ಮಾಡ್ಕೊಳ್ತೀವಿ. ಸೊ ಇದು ನಮ್ಮದು ಮಸಲ್ದು ಬ್ರೇಕ್ ಡೌನು ಮತ್ತು ವಾಪಸ್ ರೀಬಿಲ್ಡ್ ಪ್ರೊಸೆಸ್. ಸೊ ನಾವು ಏನು ಮಾಡಬೇಕು, ನಮ್ಮ ಬಾಡಿಗೆ ಏನು ಕೊಡಬೇಕಲ್ಲ ಎಲ್ಲ ನಮ್ಮ ಮ್ಯಾಕ್ರೋಸ್, ನಮ್ಮ ಬಾಡಿ, ಆಮೇಲೆ ನಮ್ಮ ಬಾಡಿ ವೇಟ್, ಫ್ಯಾಟ್ ಪರ್ಸೆಂಟೇಜ್ ಇದ್ರ ಮೇಲೆ ಕ್ಯಾಲ್ಕುಲೇಟೆಡ್ ಮಾಡಿ ನಮ್ದು ಏನದ ಒಂದು ರೆಗ್ಯುಲರ್ ಒಂದು ಡಯಟ್ ಸೆಟ್ ಮಾಡ್ಕೊಂಡಿವಿ. ಸೊ ಅದನ್ನು ಲೈಕ್ ಡೈಲಿ ಏನು ಮಿಸ್ ಆದರೆ ಮಿಸ್ ಮಾಡಲ್ಲ ವರ್ಕೌಟ್ ಅನ್ನೋದೊಂದು. ಏನೋ ದಿನೇಶ್ ಏನೋ ಸಂಡೇ ಎಲ್ಲಿಗೆ ಹೋಗ್ತಾನೆ ಬೇಡ ಕ್ಯಾನ್ಸಲ್ ಮಾಡೋಣಕತ್ತಾನ, ಬಟ್ ನಮ್ಗೆ ಅದರ್ಸ್ ಡೇದಾಗ ಏನೂ ಮಾಡೋಕ್ಕಾಗಲ್ಲ, ನಮಗೆ ಫ್ರೀ ಇರೋಂಗಿಲ್ಲ. ಹಂಗಾಗಿ ಸೊ ನಾವೇನು ಮಾಡದೆ ಸೀದಾ ಸಂಡೇ ಫಿಕ್ಸ್ ಆಗಿವಿ ಹೋಗ್ಬೇಕಂತ. ಸೊ ಸಂಡೇ ಅದಾದಮೇಲೆ ಇನ್ನೊಂದು ಸ್ವಲ್ಪ ಏನೋ ಒಂದು ಬೇರೆದೊಂದು ಫಂಕ್ಷನ್ ಅದ. ಸೊ ಅದ್ರ ಬಗ್ಗೆ ಕನ್ಫರ್ಮ್ ಎಲ್ಲ ಹೇಳ್ತೀನಿ ನಾನು, ಏನದೇನಿಲ್ಲ ಅಂತೇಳಿ ಸಿಗಮಂತ. ಅದಕ್ಕೆ ಏನು ಮಾಡ್ತೀವಿ ಏನೆಲ್ಲ ಹಾಕ್ತಿರ್ತೀನಿ. ಸೊ ಇವತ್ತು ಒಂದಿಷ್ಟು ಫೋಟೋಸ್ ಅವೆಲ್ಲ ಹಾಕಿದ್ದೆ, ಅದು ಲೈಕ್ ಇನ್ಸ್ಟಾ ಸ್ಟೋರಿಗೆ ಹಾಕಿರ್ತೀನಿ. ಸೊ ಇನ್ ಕೇಸ್ ಯಾರಾದರೂ ನೋಡಿದರೆ ಲೈಕ್ ಹೋಗೋ ಆ್ಯಂಡ್ ವಿಸಿಟ್ ದೆ ಇನ್ಸ್ಟಾ ಸ್ಟೋರೀಸ್, ಲಿಂಕ್ ಇರುತ್ತೆ ನಿಮಗೆ ಯೂಟ್ಯೂಬ್ ಇದರಲ್ಲೇ, ನಮ್ಮದು ಬಯೋಲಿರುತ್ತೆ. ಸೊ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಇದು ಅಲ್ಲದೆ ನಾವು ಮಾಡ್ತೀವಿ ಈಗ ಸ್ವಲ್ಪ ಆ್ಯಪ್ಸು ವರ್ಕೌಟ್ ಮೇಲೆ ನಮ್ದೇನೋ ಒಂದು ಇದು ಮಾಡ್ಬೇಕಂತ ಮಾಡೀವಿ. ಲೈಕ್ ಒಂದು ಸ್ವಲ್ಪ ವರ್ಕೌಟ್ ಮಾಡ್ಬೇಕಂತದ, ಲೈಕ್ ಟೈಮ್ ಸಿಗ್ಲಾತಿಲ್ಲ ನಮ್ಗೆ ಆ್ಯಪ್ಸ್ ವರ್ಕೌಟಿಗೆ. ಬಟ್ ಲೈಟ್ ಟೈಮ್ ಕೊಡ್ಲಾಗ್ತೀವಿ, ಅದಕ್ಕೆ ಬೇಕಾಗಿರೋಷ್ಟು ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಸೊ ವಾಕಿಂಗ್ ಡೈಲಿ 3 hours, ಅದಾದಮೇಲೆ ಜಿಮ್ಮಲ್ಲಿನೇ 3 hours ಸ್ಪೆಂಡ್ ಮಾಡಿರ್ತೀವಿ. ಆಲ್ಮೋಸ್ಟ್ 5.5 6 hours ನಾವು ಬರೀ ವರ್ಕೌಟಲ್ಲೇ ಹೋಗಿರುತ್ತೆ. ಸೊ ನಮ್ಗೆ ಆಲ್ಮೋಸ್ಟ್ ಅಲ್ಲ ಒಂದು ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ, ಲೈಕ್ ಫುಡ್ ಮಾಡ್ಕೋದಕ್ಕೆ ಅಥವಾ ನಂದು ಅಡ್ಜಸ್ಟ್ಮೆಂಟ್ 24 hours ಇಷ್ಟೆಲ್ಲ ಟೈಮ್ ಅಡ್ಜಸ್ಟ್ ಮಾಡ್ತೀನಿ ಅಂದ್ರೆ ಇದಾಗ್ತಿಲ್ಲ. ಸೊ ನೋಡೋಣ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತ ತೆಗಿಸಿಂದ ಆಗ್ತಿರ್ತೀನಂತ ಸಿಗಮ್ಮ. ಅದ್ರ ಬಗ್ಗೆ ಯೋಚನೆ ಮಾಡಮ್ಮ. ಈಗೇನದ ಬರೀ ಜಸ್ಟ್ ನಮ್ಮದು ವರ್ಕೌಟ್ ಮೇಲೆ ಇದು ಮಾಡಿದ್ರೆ ಆಯಿತು. ಸೊ ನಮ್ಮ ನಜೆ ನಾನು ಹೋಗ್ತೀನಿ ಅಂತ ಅಂದ್ಗಿಸಿಂದ ಹೋಗ್ಯಾನ. ಸೊ ಏನೂ ಮಾಡೋಕ್ಕಾಗಲ್ಲ, ಆಯಿತು. ಈಗ ಪ್ರೆಸೆಂಟ್ ನಂದು ಏನಾದ್ರು ಕಂಡೀಷನ್ ಅದಿಷ್ಟು ನಾವು ಪೂರ್ತಿ ಮಾಡಮ್ಮ. ಇದೇನು ಜೊತೆ ನಾವು ಈಗ ಆಲ್ಮೋಸ್ಟ್ ಅಲ್ಲಿ ಇದು ನಮ್ಮದು ಬ್ಯಾಕಲ್ಲಿ ಎಕ್ಸಸೈಸ್ ಲಾಸ್ಟ್ ಚೆಸ್ಟ್ ಮತ್ತು ಬ್ಯಾಕ್ ಮುಗಿದಿರ್ತದೆ. ಈಗ ನಾವು ಹೋಗ್ತೀವಿ, ಇಲ್ಲಿಂದ ಶಿಫ್ಟ್ ಆಗ್ತೀವಿ ನಮ್ಮದು ಟ್ರೈಸೆಪ್ ಮತ್ತು ಬೈಸೆಪ್ ಕಾಂಬಿನೇಷನ್ ಸಲಕ. ಸೊ ಟ್ರೈಸೆಪ್ ಬೈಸೆಪ್ ಕಾಂಬಿನೇಷನ್ ಹೆಂಗಂತಂದರೆ ಆಲ್ಮೋಸ್ಟ್ ನಾವು ನಿನ್ನೆನೇ ಹಿಟ್ ಮಾಡಿದ್ವಿ, ಅದು ಕೂಡ ಮ್ಯಾಕ್ಸ್ ಟು ಮ್ಯಾಕ್ಸ್ ಸೆಟ್ ಮಾಡಿವಿ. ಸೊ ಇವತ್ತು ಆಲ್ಮೋಸ್ಟ್ ಅಲ್ಲಿ ಒಂದು ಲೆವೆಲಲ್ಲಿ ಹೊಡಿತೀವಿ, ಅಂದರೆ ಲೈಕ್ PR ಹಿಟ್ ಮಾಡ್ತೀವಿ ಅನ್ನೋ ಇದರಲ್ಲಿ ಒಂದು 5 kgs ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಬಟ್ ಆಲ್ಮೋಸ್ಟ್ PR ಹಿಟ್ ಮಾಡ್ತೀವಿ. ನೋಡೋಣ ಏನು ಮಾಡ್ತೀವಿ ಏನಿಲ್ಲ ಅಂತ ತೆಗಿಸಿಂದ ಅದನ್ನು ಹೇಳಿರ್ತೀನಿ. ಆಲ್ಮೋಸ್ಟ್ ಅಲ್ಲಂತೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಹಿಟ್ ಮಾಡ್ತೀವಿ, ಯಾಕಂದರೆ ಅದು ಮಸಲ್ಸ್ ಸಣ್ಣದಿರೋದ್ರಿಂದ ರಿಕವರ್ನ ಜಲ್ದಿ ಆಗುತ್ತೆ. ಸೊ ಅದಕ್ಕೆ ಮತ್ತು ಲೈಕ್ 24 hours ಆಫ್ಟರ್ ಮತ್ತೆ ನಾವು ಬ್ರೇಕ್ ಡೌನ್ ಮಾಡ್ತೀವಿ. ಸೊ ಅದು ನಮ್ಗೆ ಜಾಸ್ತಿ ಅಂತ ಬರೀ ಏನು ನಮ್ಗೆ ಇದಾಗಂಗಿಲ್ಲ. ಸೊ ಇಟ್ಸ್ ಬೆಟರ್, ಯಾಕಂದರೆ ಪಂಪ್ ನನಗೆ ಬರುತ್ತೆ. ಸೊ ಅದ್ರ ರಿಸಲ್ಟ್ ನೀವು ನೋಡ್ಬೋದು, ಬೈಸೆಪ್ ಮತ್ತು ಟ್ರೈಸೆಪ್ಪು ಹೆಂಗೆ ನಮ್ಮದು ಡಿವೈಡ್ ಆಗಿರುತ್ತೆ. ಇದರಲ್ಲಿ ಪ್ರಿಚಕಲ್ಸಲ್ಲಿ ಕಾಣುತ್ತೆ ನೋಡಿರಿ. ಸೊ ಹೆಂಗಂದರೆ ಬೈಸೆಪ್ಪು ನಮ್ಮದು ಟ್ರೈಸೆಪ್ ಎರಡು ಬೈಸೆಕ್ಟ್ ಆಗಿ ಲೈಕ್ ಮಸಲ್ಸ್ ಎರಡು ಅಪ್ಪರ್ ಮತ್ತು ಲೋವರ್ ಎರಡು ಡಿವೈಡ್ ಆಗಿರ್ತವೆ. ಸೊ ಇದು ನಮ್ದು ಹೆಂಗಂದರೆ ಪರ್ಫೆಕ್ಟ್ ರೀಬೌಂಡ್ ಆಗ್ಲಕತ್ತವ ಮಸಲ್ಸ್ ನಮ್ಮ ಬ್ರೇಕ್ ಡೌನ್ ಆಗಿರೋದು ಅಂತ, ಅದು ಇಂಡಿಕೇಶನ್. ಸೊ ಈಗ ಇದ್ರ ಜೊತೆ ನಾವು ಮಾಡ್ತೀವಿ ಲೈಕ್ ನೆಕ್ಸ್ಟು ಟ್ರೈಸೆಪ್ ಬುಷ್ ಡೌನು, ಅದ್ರ ಜೊತೆ ನಮ್ದಿರುತ್ತೆ ಇನ್ಕ್ಲೈನ್ಡ್ ಡಂಬಲ್ ಕರ್ಲ್ಸ್ ಅಂತಿರುತ್ತೆ. ಸೊ ಇದನ್ನು ನೋಡಮ್ಮ ಏನಂದರೆ ಇದನ್ನು ಮ್ಯಾಕ್ಸ್ ಟು ಮ್ಯಾಕ್ಸ್ ಹಿಟ್ ಮಾಡ್ತೀವಿ, ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಮಸಲ್ಸ್ ಲೈಕ್ ಫುಲ್ ಕ್ರ್ಯಾಂಪ್ ಆಗ್ಲತ್ತದ ಅನ್ನೋ ಫೀಲ್ ಬರತ್ತೆ. ಬಟ್ ಅಂದ್ರೂ ನಾವು ಗಿವ್ ಅಪ್ ಮಾಡ್ಲಾಗ್ತಿಲ್ಲ. ಲೈಕ್ ಇನ್ ಕೇಸ್ ಕ್ರ್ಯಾಂಪ್ ಹಿಡಿದ್ರೆ ಬಿಟ್ಬಿಡ್ತೀವಿ, ಬಟ್ ಇದು ಮಾಡೋಂಗಿಲ್ಲ. ಬಟ್ ಸ್ಟಿಲ್ ಅಲ್ಲಿ ತನಕ ಒಂದು ಇದು ಮಾಡೋವಂಥ ಟ್ರೈಸೆಪ್ಪಲ್ಲಿ ನೋಡ್ಬೋದು ಟ್ರೈಸೆಪ್ ಮಸಲ್ ಹೆಂಗೆ ಎಕ್ಸ್ಟೆನ್ಷನ್ ಆಗ್ಲತ್ತದ ಅಂತೇಳಿ. ಸೊ ಇದು ನಮ್ಗೆ ಇದು ಎಷ್ಟದಂದರೆ ವೇಟ್ ಆಲ್ಮೋಸ್ಟ್ ಅಲ್ಲ 60 ಅದು, ಲೈಕ್ 40 ಆಮೇಲೆ 50 60 ಇದು ನಾವು ವೇಟ್ ಮಾಡ್ತಿರೋದು. ಸೊ ಟ್ರೈಸೆಪ್ಪಲ್ಲಿ ಹೆವಿ ವೇಟ್ ಕೊಡ್ತಿರೋದು. ಇದರಲ್ಲಿ ಸೀಟೆಡ್ ಬೆಂಚ್ನಲ್ಲಿ ನೋಡ್ಬೋದು. ಸೊ ಬೈಸೆಪ್ ಅಲ್ದೇನು ಶೋಲ್ಡರ್ ಹೆಂಗೆ ಫ್ಲಕ್ಚುಯೇಟ್ ಆಗ್ಲತ್ತದ ಅಂತೇಳಿ. ಸೊ ಇದು ನಮ್ಗೆ ಕಂಪ್ಲೀಟ್ ವರ್ಕೌಟ್ ನಾವು ಮುಗಿಸಾಕತ್ತೀವಿ. ಇದಾದಮೇಲೆ ನಾವು ಹೋಗ್ತೀವಿ ಒಂದು 35 to 40 minutes ಲೈಕ್ ನಾವು ಕಾರ್ಡಿಯೋ ಮಾಡ್ತೀವಿ ಇದರಲ್ಲಿ ಥ್ರೆಡ್ಮಿಲ್ಲಲ್ಲಿ ಇವತ್ತು ಆಲ್ಮೋಸ್ಟ್. ಯಾಕಂದರೆ ಈಗ ಆಲ್ರೆಡಿ ನಮಗೆ 8:40
8:40 ಹಂಗೆ ಆಗ್ಲತ್ತ ಟೈಮು. ಸೊ ಆಲ್ಮೋಸ್ಟ್ ನೋಡಮ್ಮ ಈಗ ಒಂದು 35-40 ಮಿನಿಟ್ಸ್ ನಾವೇನೋ ಹಾಕಿದ್ವಿ ಅಂದರೆ ಸೊ ಅದನ್ನು ನಾವು ಅಲ್ಲಿಂದ ಕ್ಯಾರಿಯನ್ ಮಾಡೋಕ್ಕೆ ಬರ್ತದೆ. ಮತ್ತು ಮನೆಗೆ ಹೋದ್ಮೇಲೆ 1 ಅವರ್ ವಾಕ್ ಮಾಡ್ತೀವಿ. ಸೊ ಅದು ಮುಂಬೈದೊಂದು ಮ್ಯಾಚ್ ಅದ, ಅವ್ರದ್ದು ನೋಡಬೇಕು. ಇಲ್ಲಿ ತಾನೇ ಏನೋ ಬಾಲಿಂಗ್ ಚಲೋ ಮಾಡ್ಯಾರ. ಇವು ಸುಳಿ ಮಕ್ಕಳಿಗೆ ಏನು ಹೇಳೋಕ್ಕಾಗಲ್ಲ, ಇಂಥ ಇದಾರ ಏನೋ ಬೂಮ್ರಾ ಒಬ್ಬರು ಇಲ್ಲ. ಸೊ ಹಿಂಗಾದ ನೋಡಮ್ಮ, ಮ್ಯಾಚ್ ನೋಡ್ಕೊಂತ ಮನೆಗೆ ಹೋಗಂತ. ಸೊ ಅದೇನು ಆಮೇಲೆ ಆಗ್ತೀನಂತ. ಈಗ ನಾವು ಒಂದು ಸ್ವಲ್ಪ 12ನೇ ತಾರೀಕು ಒಂದು ಆಫೀಸ್ದು ಪೂಜೆ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೆ ಬೇಕಾಗಿರೋದು ಒಂದಿಷ್ಟು ಏನೋ ಥಿಂಗ್ಸ್ಗಳಿತ್ತು, ಅವೆಲ್ಲ ನಾನು ನಮ್ಮ ಇಜ್ಜಾಗ ಬಟ್ಟೆಗೆ ಹೇಳಿದ್ದೆ, ಬಟ್ಟೆ ಗಿಟ್ಟೆ ಕೊಡ್ತೀನಿ ಅಂದನ. ಸೊ ನೋಡೋಣ ಅದೆಲ್ಲ ಆಮೇಲೆ ಇನ್ ಕೇಸ್ ಇದ್ದರೆ ಹೊರಗೆ ಭೇಟಿಯಾಗಮ್ಮ, ಇಲ್ಲ ಅಂತಂದರೆ ಸೀದಾ ಮನೆಗೆ ಹೋಗೋಣ. ಸೊ ಇದರಲ್ಲಿ ನೋಡ್ಬೋದು ನಾವು ಆಲ್ಮೋಸ್ಟ್ ಅಲ್ಲೂ 35 ಮಿನಿಟ್ಸ್ ನಾವು ಹಿಟ್ ಮಾಡಿವಿ. ಸೊ ಇದಾದಮೇಲೆ ನಾವು ಹೋಗ್ತೀವಿ ಮನೆಗೆ. ಸೊ ಮನೆಗೆ ಹೋದ್ಮೇಲೆ ಸಿಗಮಂತ. ಸೊ ಟೈಮ್ ನೋಡಿರಿ 9:16 ಆಗ್ಯದ. ಇಲ್ಲಿಂದ ನಾವು ಮನೆಗೆ ಹೊಂಟೀವಿ. ಈಗ ತಹಸೀಲ್ ಬಾಜು ಇದ್ದೀವಿ. ಸೊ 3 ಅವರ್ ಸ್ಪೆಂಡ್ ಮಾಡೀವಿ. ಸೊ ಫುಲ್ ಡೇಂಜರ್ ವರ್ಕೌಟ್ ಮಾಡಿ ಇವತ್ತು. ಆಮೇಲೆ ಒಂದಿಷ್ಟು ಸ್ವಲ್ಪ ಫೋಟೋ ಶೂಟು ಅದೆಲ್ಲ ಮಾಡಿದ್ವಿ, ಲೈಕ್ ಮೊಬೈಲಲ್ಲೇ, ಮತ್ತೇನು ಕ್ಯಾಮ್ರಾ ಇಲ್ಲ. ಸೊ ಅವೆಲ್ಲ ಸ್ಟೋರಿಗೆ ಹಾಕಿನಿ 1-2 ಫೋಟೋಸ್, ಬಟ್ ಉಳಿದೆಲ್ಲ ಹಾಕಿಲ್ಲ. ನೋಡ್ಕೊಡ್ರಿ, ಸ್ಟೋರಿದಾಗ ಹಾಕಿನಿ, ಇನ್ಸ್ಟಾ ಐಡಿದಾಗ ಅದ. ಸೊ 1-2 ಫೋಟೋ ಏನದಲ್ಲ ನಾಳೆ ಬರುತ್ತೆ ಇದ್ರಾಗ, ಲೈಕ್ ಯೂಟ್ಯೂಬ್ ಇಲ್ಲ ಅಂದರೆ ಇನ್ಸ್ಟಾ ಇದ್ರಾಗ ಬರ್ತದೆ ರೀಲ್ನಾಗ. ಸೊ ಅಲ್ಲಿ ನೋಡ್ರಿ, ಲೈಕ್ ನಾಳೆ ಅಂತಂದರೆ ಇದ್ರಾಗೆ ನಾನು ಅಪ್ಲೋಡ್ ಮಾಡಿರ್ತೀನಲ್ಲ, ಸೊ ಅದ್ರಾಗೆ ಬಂದಿರುತ್ತೆ ನೋಡ್ರಿ. ಸೊ ಈಗ ಮನೆಗೆ ಹೋಗಿ ಊಟ ಮಾಡಮಂತ. ಊಟ ಟೈಮ್ ಅದ. ಸೊ 9:30 ನಮ್ಮದು. ಸೊ ಲೈಕ್ ಹೋಗಿ ಊಟ ಮಾಡ್ಕೊಂಡು ಮತ್ತೆ ವಾಪಸ್ ವಾಕ್ ಹೋಗ್ಬೇಕು. ಆಮೇಲೆ ಇವು ಸುಳ ಮಕ್ಕಳಿಗೆ ಮುಂಬೈದವ್ರಿಗೆ ಅಂತಾರೆ ಎದ್ರಲ್ಲೇ ಹೊಡೆದ್ರೂ ಬುದ್ಧಿ ಇಲ್ಲ, 200 ಓಡಿಸ್ಕೊಂಡವ. ಸೊ ಮ್ಯಾಚ್ ನೋಡ್ಕೊಂತ ವಾಕ್ ಮಾಡ್ಬೇಕು. ಸೊ ನೋಡಮ್ ಸಿಗಮಂತ ಆಮೇಲೆ. ಸೊ ಸ್ಟೇ ಟ್ಯೂನ್ಡ್, ಬಾಯ್, ಟೇಕ್ ಕೇರ್. ಸೊ ನಾವೀಗ ಊಟ ಮಾಡಕ್ಕೆ ಹೊಂಟೀವಿ. ಇದು ನಮ್ಮದು 3:30 ನಮ್ಮ ರೈಸು. ಅದಾದಮೇಲೆ ಲೈಕ್ ಇದು ವೆಜ್ಜಿ ಸಲಕ, ಆಮೇಲೆ ಇದು ನಮ್ಮದು ಕರ್ಡು. ಸೊ ಇದ್ರ ಜೊತೆ ನಾವು ಈಗ ಏನಂದರೆ ದಿಸ್ ಈಸ್ ದಾಲ್. ಸೊ ಇದು ನಮ್ಮದು ಊಟ ಟೈಮು. ಸೊ ಊಟ ಮಾಡ್ಕೊಂಡು ಸಿಗಮಂತ. ಅದು ಇದಕ್ಕೆ ವಾಕ್ ಮಾಡಮಂತ ಅದಾದಮೇಲೆ. ಸೊ ಸ್ಟೇ ಟ್ಯೂನ್ಡ್, ಬಾಯ್. 10:28 ಆಗ್ಯದ ಟೈಮು. ಈಗ ನಾವಿದ್ದೀವಿ ಅಂದರೆ ಲೈಕ್ ಇದು ನಮ್ಮದು ತಹಸೀಲ್ ಆಫೀಸ್. ಸೊ ಇದ್ರ ಹತ್ರ ಇದ್ದೀವಿ. ಇದು ನಮ್ಮದು 2ನೇ ರೌಂಡು. ಮ್ಯಾಚ್ ನೋಡ್ತಾ ವಾಕ್ ಮಾಡ್ಲತ್ತೀವಿ. ಸೊ ನೋಡಪ್ಪ ಈಗ ವಾಪಸ್ ಮನೆಗೆ ಹೊಂಟೀವಿ. ಮನೆಗೆ ಹೋದ್ಮೇಲೆ ಸ್ವಲ್ಪ ಮ್ಯಾಚ್ ನೋಡ್ತೀವಿ ನಾವು ಆಶಾನ ಹಂಗೆ. ಸೊ 11:10, 11:15 ತನಕ ಹಂಗೆ ಮಲ್ಕೊಳಕ್ಕೆ ಹೋಗ್ತೀವಿ ನಾವು. ನಾಳೆ ಒಂದು ಸ್ವಲ್ಪ ಕೆಲಸ ಅದ. ಅದಾದಮೇಲೆ ಸಂಡೇ ಫುಲ್ ರೆಸ್ಟ್ ಇರ್ತದೆ. ಸೊ ಸಿಗಮಂತ ಆಮೇಲೆ ನಾಳೆ ಏನು ಮಾಡ್ತೀನಿ ಅಂತೇಳಿ ಹಾಕ್ತಿರ್ತೀನಿ. ಮನೆಗೆ ಹೋದ್ಮೇಲೆ ಏನಿಲ್ಲ, ಜಸ್ಟ್ ಮ್ಯಾಚ್ ನೋಡ್ಕೊಂಡು ಮಲ್ಕೋತೀವಿ, ಅದೇನು ವಾಪಸ್ ಹಾಕೋಂಗಿಲ್ಲ. ಸೊ ವಿ ಆರ್ ಸೈನಿಂಗ್ ಆಫ್ ಹಿಯರ್ ನಾವು. ಆ್ಯಂಡ್ ಗುಡ್ ನೈಟ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಆಮೇಲೆ ಬೇರೆಯವ್ರಿಗೆ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಸೊ ಅಷ್ಟೇ, ದ್ಯಾಟ್ಸ್ ಇಟ್ ಫಾರ್ ಟುಡೇ. ಸೊ ಬಾಯ್, ಟೇಕ್ ಕೇರ್.